ನಮಸ್ಕಾರ, ನನ್ನ ಹೆಸರು ಲಿಖಿತಾ. ನಾನು ಫಿಲಿಪೀನ್ಸಲ್ಲಿ ಮೆಡಿಕಲ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಲೋಕಸಭಾ ಎಲೆಕ್ಷನಿಗೆ ಓಟ್ ಹಾಕಕ್ಕೆ ಬಂದಿದ್ದೆ. ವಿಧಾನಸಭಾ. ದಿಸ್ ಟೈಮ್ ಲೋಕಸಭಾಗೆ ಓಟ್ ಹಾಕಕ್ಕೆ ಬಂದಿದ್ದೀನಿ. ಎಲ್ಲರೂ ಓಟ್ ಹಾಕಿ ಅಂತ ಕೇಳ್ತೀನಿ, ಮಿಸ್ ಮಾಡ್ತಲೇ. ಫಿಲಿಪೀನ್ಸಿಂದ ಬಂದಿದ್ದೀನಿ. ಮೆಡಿಕಲ್ ಮಾಡ್ತಾಯಿದ್ದೀನಿ. 4th ಇಯರ್. ಭಾಳಷ್ಟು ಜನ ಲೋಕಲಲ್ಲಿ ಇಟ್ಕೊಂಡೆ ಓಟ್ ಹಾಕೋದಿಲ್ಲ, ಟ್ರಿಪ್ ಹೋಗ್ತಾರೆ. ಅಂಥವ್ರಿಗೆ ಏನು ಹೇಳಬೇಕು ಅಂದರೆ, ಆ್ಯಸ್ ಯೂಶ್ವಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಸಿಟಿಸನ್ಸ್ ಅನ್ನೋದು. ಇವಾಗ ನಮ್ಮೂರು ನಾವು ಡೆವಲಪ್ ಮಾಡಬೇಕು ಅಂತ ಅಂದರೆ, ಅದು ಒಳ್ಳೆ ಅಭ್ಯರ್ಥಿ ಇದ್ದಾರೆ ಅಂತ ಅಂದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಓಟ್ ಹಾಕಬೇಕು, ಬೆಳೆಸಬೇಕು. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾನು ಲಂಡನಿಂದ ಬಂದಿದ್ದೀನಿ. ಓಕೆ, ವೋಟ್ ಮಾಡಿದ್ರಾ ಮೇಡಮ್? ಹಾಂ, ವೋಟ್ ಮಾಡಿದ್ದೀನಿ. ಓಕೆ, ಏನು ಅನ್ಕೋಬೇಡಿ ಮೇಡಮ್. ಎಷ್ಟು ಖರ್ಚಾಯಿತು? ನಾವು 1.5 ಲಕ್ಷ ಖರ್ಚಾಯಿತು. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಬರೋದು, ಬಟ್ ಆದರೂ ಸ್ಟಿಲ್ ಬಂದಿದ್ದೀನಿ. ಯಾಕೆಂದರೆ ಲೈಕ್ ನಮ್ಮ ಮಂಡಿ ಜನತೆಗೆ ಒಳ್ಳೇದಾದರೆ ತುಂಬ ಒಳ್ಳೇದು ಅಂತ ಪ್ಲ್ಯಾನ್ಸ್ ಇಲ್ಲ, ಬಟ್ ಆದರೂ ಬಂದು ಓಟ್ ಹಾಕಿದ್ದೀನಿ. ಎಲ್ಲರೂ ಬಂದು ಓಟ್ ಹಾಕಿ, ನಮ್ಮ ಮತ ನಮ್ಮ. ಓಟ್ ಆಯ್ತಾ ಮೇಡಮ್? ಹಾಂ, ಓಟ್ ಆಯಿತು. ಎಲ್ಲರೂ ಬಂದು ದಯವಿಟ್ಟು ಓಟ್ ಮಾಡಿ. ನಮ್ಮ ಅಣ್ಣ ಆ್ಯಕ್ಚುಲಿ ನನಗೆ ಎಲೆಕ್ಷನ್ಸ್ ಬಗ್ಗೆ ಹೇಳಿದ್ರು, ಎಷ್ಟು ಇಂಪಾರ್ಟೆನ್ಸ್ ಅಂತ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರು. ಸೊ ಅದಕ್ಕೆ ನಾನು ಲಂಡನಿಂದ ಬಂದು ಓಟ್ ಹಾಕಿದ್ದೀನಿ. ಎಲ್ಲರೂ ಬಂದು ಓಟ್ ಹಾಕಿ, ತುಂಬ ಇಂಪಾರ್ಟೆಂಟು ನಮ್ಮ ರಾಜ್ಯ ಬೆಳೆಯೋಕ್ಕೋಸ್ಕರ. ಮತ್ತು ನಮ್ಮ ಜನತೆಗೆ ಈಗ ತುಂಬ ಬರಗಾಲ ಇದೆ. ಸೊ ಅದು ನಿವಾರಣೆ ಆಗಬೇಕು ಅಂತ ಅಂದರೆ ನಾವು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು. ಸೊ ಎಲ್ಲರೂ ಬಂದು ಓಟ್ ಹಾಕಿ. ಮೂಲ ಎಲ್ಲಿಯವರು ಮೇಡಮ್ ನೀವು? ನಾವು ಕಾಳೇನಹಳ್ಳಿಯವರು, ಎಲ್ಲಿಯೂರು ತಾಲೂಕು. ಇವತ್ತಿನ ದಿನ ನಮ್ಮ ದೇಶದ ಮಹಾ ಚುನಾವಣೆ. ತಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಓಟಿನ ಪ್ರಾಮುಖ್ಯತೆ ಎಷ್ಟಂತ. ಅದನ್ನು ನಾವು ಪ್ರತಿಯೊಬ್ಬ ನಾಗರಿಕರು ಕೂಡ ಭಾರತದಲ್ಲಿ ಸರ್ಕಾರ ಇದರ ಬಗ್ಗೆ ಅನೇಕ ರೀತಿಯಲ್ಲಿ ನಮಗೆಲ್ಲರಿಗೂ ಎಚ್ಚರಿಸ್ತಾ ಇದೆ. ನಮಗೆ ಒಳ್ಳೆಯ ಸರ್ಕಾರ ಬೇಕು, ನಮ್ಮ ದೇಶದ ಎಲ್ಲ ಸೌಕರ್ಯ ಬೇಕು ಅಂತ ಹೇಳಬೇಕಾದ್ರೆ ನಮ್ಮ ಎಲ್ಲರೂ ಕೂಡ ಮತ ಚಲಾವಣೆ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು, ನಾನೊಬ್ಬ NRI ಆದರೂ ಕೂಡ ದುಬೈಯಿಂದ ಪ್ರತಿ ಇಲೆಕ್ಷನ್ಗೂ ಬಂದು ನಾನು ವೋಟ್ ಮಾಡ್ತಾ ಇದ್ದೇನೆ. ಸಂಸಾರ ಸಮೇತನಾಗಿ ಕೂಡ ಬರ್ತಾ ಇದ್ದೇನೆ. ಇವತ್ತು ಕೂಡ ಬಂದಿದ್ದೇನೆ, ನನ್ನ ಹಕ್ಕನ್ನು ಚಲಾವಣಿಸಿದ್ದೇನೆ. ತಮಗೆಲ್ಲರಿಗೂ ನಾನು ಇಷ್ಟೇ ಕೇಳುವಂಥದ್ದು, ಇಲ್ಲಿರುವಂಥ ಎಲ್ಲರೂ ಕೂಡ ತಮ್ಮ ಮತದಾನವನ್ನು ಮಾಡಲೇಬೇಕಂತ ಹೇಳಿ ನಾನು ಎಲ್ಲರ ಹತ್ರ ಕೂಡ ಕೇಳ್ಕೊಳ್ತೇನೆ. ದೇಶ ಹಿತಕ್ಕಾಗಿ, ನಮ್ಮೆಲ್ಲರ ಹಿತದೃಷ್ಟಿಯಾಗಿ ಮತದಾನ ಮಾಡುವಂಥದ್ದು ನಮ್ಮ ಕರ್ತವ್ಯ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ ಮತ್ತು ಏನಕ್ಕೆ ಮತದಾನ ಮಾಡಬೇಕು? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಬ್ದುಲ್ ಸುಬಾನ್ ಅಂತ. ನಾನು ದುಬೈನಲ್ಲಿ ವಾಸ ಆಗಿದ್ದೀನಿ. ಅಲ್ಲಿ ನನ್ನ ಫ್ಯಾಕ್ಟ್ರಿ ಎಲ್ಲ ಇದೆ. ಓಟ್ ಹಾಕೋಕ್ಕೆ ಮುಖ್ಯ ಇದೆ, ಓಟ್ ಹಾಕಲೇಬೇಕು ಅಂತ ನಮ್ಮ ಅಧಿಕಾರ ಇದೆ ಅಂತ ನಾನು ಅದಕ್ಕೋಸ್ಕರ ಬಂದು ಓಟ್ ಹಾಕಿ ಹೋಗ್ತಾಯಿದ್ದೀನಿ ಇವತ್ತು. ಸರ್, ಈಗ ಪ್ರಜಾಪ್ರಭುತ್ವದಲ್ಲಿ ಇದು ನಮಗೆ ಒಂದು ರೀತಿ ಮಹತ್ವದ್ದು, ನಾಯಕರನ್ನು ಆಯ್ಕೆ ಮಾಡುವಂಥದ್ದು. ಎಷ್ಟೋ ಜನ ಮತದಾನ ಮಾಡೋದಿಲ್ಲ, ಅವರಿಗೆಲ್ಲ ಏನು ಹೇಳ್ತೀರಾ? ಅದೆಲ್ಲ ತಪ್ಪು. ಇದು 5 ಸರಿಗೆ ಒಂದ್ಸರಿ, ನಮ್ಮ 5 ವರ್ಷಕ್ಕೆ ಒಂದ್ಸರಿ ಅವಕಾಶ ಸಿಕ್ಕುತ್ತೆ. ಇದು ಯಾವ ಕಾರಣಕ್ಕೂ ನೀವು ಮರಿಬಾರ್ದು. ಇದು ಬಂದು ಓಟ್ ಹಾಕಿ ನೀವು ಉಪಯೋಗಿಸ್ಕೊಳ್ಬೇಕು ಇದು ಅವಕಾಶ. ಆವಾಗೇ ನಮಗೆ ಕಂಡುಹಿಡಿಯೋಕ್ಕಾಗುತ್ತೆ ಒಳ್ಳೆ ಕ್ಯಾಂಡಿಡೇಟ್ ಯಾರು ಅಂತ. ನಾವು ಏನಂದರೆ ತಿಳ್ಕೊಂಡಿದ್ದೀನಿ, ಅಟ್ಲೀಸ್ಟ್ 90% ಪೋಲಿಂಗ್ ಆಗಿದ್ರೆ ಆವಾಗ ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕುತ್ತೆ ಅಂತ. 40% 50%ನಲ್ಲಿ ನಮಗೆ ಅವಕಾಶ, ಒಳ್ಳೆ ಕ್ಯಾಂಡಿಡೇಟ್ ಮಾಡೋದು ಅವಕಾಶ ಸಿಕ್ಕಲ್ಲ ಅಂತ ಕೇಳ್ಕೊ. ಸರ್, ತಾವು ಎಷ್ಟೊತ್ತಿಗೆ ಬಂದ್ರಿ, ಎಷ್ಟೊತ್ತಿಗೆ ಓಟ್ ಹಾಕಿದ್ರಿ? ಮನೆಗೆ ನೆನ್ನೆನೇ ಬಂದ್ರಾ ಹೆಂಗೆ ಸರ್? ನಾನು ಡೈರೆಕ್ಟ್ ಫ್ಲೈಟಿಂದ ಬಂದು ಬೆಂಗಳೂರು ಬಂದು ವಾಸ ಆಗಿ ತಿರ್ಗಾ 11 ಗಂಟೆ ಕರೆಕ್ಟಾಗಿ ಬಂದು ಓಟ್ ಹಾಕಿ ಈಗ ಓಡ್ತಾ ಇದ್ದೀನಿ. ನಾಳೆ ನಂದು ಫ್ಲೈಟ್ ಇದೆ. ಅದು ಮಾಡೋ ತಪ್ಪು. ನೀವು ಬಂದು ಓಟ್ ಹಾಕಬೇಕು. ಇದೇ 5 ವರ್ಷಕ್ಕೆ ಒಂದ್ಸರಿ ಅವಕಾಶ ಸಿಕ್ಕೋದು. ನೀವು ಬಂದು ಓಟ್ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾವು ಕೇಳಿಸ್ಕೊಳ್ತಾ ಇದ್ದೀನಿ. ಯಾರೂ ಮರಿಬೇಡಿ, ಯಾರು ಇದು ಈ ಅವಕಾಶ ಬಿಡೋದು ಬೇಡ ಅಂತ ನಾನು ಕೇಳ್ಕೊತಾ ಇದ್ದೀನಿ, ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ತಂದೆ ಕೋಲಾರವರು, ನಮ್ಮ ತಾಯಿ ಬಂಗಾರಪೇಟವರು. ನಂದು ಓಟ್ ಇಲ್ಲೇ ಟೇಕಲ್ ರೋಡ್ನಲ್ಲಿ ನಂದು ಓಟ್ ಇದೆ. ಈಗಲೇ ಹಾಕ್ಬಿಟ್ಟು ಬಂದಿದ್ದೀನಿ. ಇದುವರೆಗೂ ಮತದಾನ ತಾವು ತಪ್ಪಿಸಿಲ್ಲ? ಯಾವುದೂ ತಪ್ಪಿಸಲಿಲ್ಲ. ನಾನು ಎಷ್ಟು ದೂರ ಇದ್ರೂ, ಅಮೇರಿಕಾ ಇದ್ರೂ ಬರ್ತೀನಿ, ಯಾವ ದೇಶ ಪ್ರಪಂಚದಲ್ಲಿ ಎಲ್ಲಿ ಇದ್ರೂ ನಾನು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಪೂರ್ತಿ ಪ್ರಪಂಚದಲ್ಲಿ. ಬಟ್ ಎಲ್ಲಿ ಇದ್ರೂ ನಾನು ಈ ಅವಕಾಶ ನಾನು ಯಾವ ಸಾಧ್ಯಕ್ಕೂ ಬಿಡಲ್ಲ. ನಾನು ನನಗೆ ಇದು ಮುಖ್ಯ ಗೊತ್ತಿದೆ, ಅದಕ್ಕೆ ನಾನು ಬಂದು ಓಟ್ ಹಾಕಿ ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟೇನು ಅಬ್ದುಲ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಓಟಿನ ಪ್ರಾಮುಖ್ಯತೆ ನನಗೆ ಗೊತ್ತಿದೆ, ಹಾಗಾಗಿ ನಾನು ಎಲ್ಲೇ ಇದ್ದರೂ ಸಹ ತಪ್ಪದೇ ಮತದಾನ ಮಾಡ್ತಾ ಇದ್ದೀನಿ. ತಾವು ಕೂಡ ಮತದಾನ ಮಾಡಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.